ಅಲ್ಲಿಂದ ಏನು ಸಾಧನೆ ಇಲ್ಲ ಸರ್. ಆಕ್ಚುಲ್ ರಿಫಾರ್ಮ್ ಅಂತ ಆಗಬೇಕು ಅಂದ್ರೆ ಅಲ್ಲಿರೋ ಸ್ಟಾಫ್ ಗಳದಾಗಬೇಕು ಅಂತ ಹೇಳಿ ಹಿರಿಯ ಪೊಲೀಸರು ಹೇಳ್ತಾ ಇದ್ರು. ಅಲ್ಲಿ ಇನ್ಚಾರ್ಜ್ ಗಳೆಲ್ಲ ಒಳಗಿರೋರು ಬಲ್ತ್ ಹೋಗ್ಬಿಟ್ಟಿದ್ದಾರೆ, ಯಾವ ಇನ್ಚಾರ್ಜ್ ಮಾತು ಕೇಳದೆ ಇರೋಷ್ಟು ಬಲ್ತ್ ಹೋಗಿದ್ದಾರೆ ಅಂತ. ಈ ಪ್ರಯತ್ನಕ್ಕೆ ಯಾಕೆ ಮುಂದೆ ಹೋಗೋದಿಲ್ಲ ಅಂತ ಹೇಳಿ, ಅಂದ್ರೆ ಭಯನ ಅಥವಾ ಸರ್ಕಾರದ ಕಂಟ್ರೋಲ್ ಅನ್ನು ಮೀರಿ ಯಾವ್ದಾದ್ರು ಒಂದು ವ್ಯವಸ್ಥೆ ಕಂಟ್ರೋಲ್ ಮಾಡ್ತಾ ಇದೆಯಾ ಜೈಲ್ಗಳನ್ನು? ಅವರು ಕೆಲವೊಂದು ವಸೂಲಿ ಹಿಡ್ಕೊಂಡವ್ರು ಇರ್ತಾರೆ, ಯಾವ ಮಂತ್ರಿಗೋ ಯಾವ ರಾಜಕಾರಣಿಗಳಿಗೋ ಹಿಡ್ಕೊಂಡು ಅಲ್ಲಿ ಬಂದಿರ್ತಾರೆ. ಹೋಲ್ ಬಿಡ್ರಿ ಅದನ್ನಂತ ಅವ್ರು ಮಾಡುವಾಗ ಅವರೇ ಅಡ್ಡು ಬರ್ತಾರೆ. ಇರ್ಲಿ ಬಿಡ್ರಿ, ಅವನ ಹೆಂಡತಿ ಮಕ್ಕಳು ಏನೋ ಪ್ರಾಬ್ಲಮ್ ಇದೆ, ಅದು ಇದು ಏನೋ ಒಂದು ಸಮಸ್ಯೆ ಹೇಳ್ಕೊಂಡು ಅಲ್ಲೇ ಉಳಿಲಿಕ್ಕೆ ಪ್ರಯತ್ನ ಹೊರತಾಗಿ ಯಾರು ಹೋಗೋದಿಲ್ಲ. ಎಲ್ಲರೂ ಈ ಟ್ರಾನ್ಸ್ಫರ್ ಮಾಡ್ಬೇಕು, ಇನ್ನು ಅರಿಬಲ್ಲ A to Z ಎಲ್ಲರೂ ಕಿತ್ತು ಒಯ್ಬೇಕು, ಅಂದಾಗ ಅದು ಸುಧಾರಣೆ ಆಗ್ತದೆ. ಇಲ್ಲಂದ್ರೆ ಅದು ಸಾಧ್ಯನೇ ಇಲ್ಲ. ಇವರು ಆಫೀಸರ್ಸು ಸ್ವಲ್ಪ ಕಮಿಟೆಡ್ ಇರ್ಬೇಕು ಮೇಡಮ್. ಸ್ವಲ್ಪ ಆದರೂ ನಾವು ಏನು ಸಂಬಳ ತಗೋತೀವಿ ಒಂದು 50% ಆದ್ರೂ ನಿಯತ್ಲಿಂದ ಕೆಲಸ ಮಾಡುವಂಥದ್ದು ನಿಜ ಆಗಬೇಕು. ಸರ್ಕಾರಕ್ಕೂ ಕೂಡ ಇಚ್ಛಾಶಕ್ತಿ ಬೇಕಾ ಅಂತ ಹೇಳ್ಬೋದು. ಬೇಕು, ಸರ್ಕಾರಿ ರಾಜಕಾರಣಿಗಳಿಗೂ ಬೇಕು, ಅಧಿಕಾರಿಗಳಿಗೂ ಬೇಕು. ಏನಾದ್ರೂ ಅವರಲ್ಲಿ ಆತ್ಮಾವಲೋಕನ ಮಾಡಕೊಂಡು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ರೆ ಇಂತಹ ವ್ಯವಹಾರಗಳನ್ನು ಬಂದ್ ಮಾಡಬಹುದು. ಇಚ್ಛಾಶಕ್ತಿ ಕೊರತೆ ಆದಾಗಲೇ ವಿರೋಧ ಪಕ್ಷಗಳಿಗೆ ಆಹಾರ ಸಿಗೋದು. ಅಶೋಕ್ ನಿಮ್ಮ ಪಕ್ಷದ ಟ್ವಿಟರ್ ಹ್ಯಾಂಡಲ್ ಅಂತೂ ಇವತ್ತು ಯಥೇಚ್ಛವಾಗಿ ಇದೇ ವಿಚಾರಕ್ಕೆ ಟ್ವೀಟು. ಯಾಸಿನ್ ಮಲ್ಲಿಕ್ರನ್ನ ಪ್ರಧಾನಮಂತ್ರಿ ಕಚೇರಿ ಕರೆಸ್ಕೊಂಡವರು ಇವತ್ತು ಜೈಲಿನಲ್ಲೇನೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಲ್ಲಿಗೆ ಉಗ್ರವಾದಿಗಳಿಗೆ ಪೋಷಿಸೋರು ಯಾರು ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದವರು. ಹಿಂಗೊಂದು ಅಸ್ತ್ರ ಸಿಕ್ಬಿಡ್ತು ನಿಮ್ ಕೈಗೆ. 100% ಸತ್ಯ ಅಲ್ವಾ? ನಾವು ಮಾತಾಡ್ತಕ್ಕಂಥ ವಿರೋಧ ಪಕ್ಷದವ್ರು ಮಾತಾಡ್ತಕ್ಕಂತಹದ್ದು ಏನ್ ಫ್ಯಾಕ್ಟ್ ನಡೀತಿದೆ, ಸರ್ಕಾರದಲ್ಲಿ ಏನ್ ನಡೀತಿದೆ, ಮತ್ತು ಜೊತೆಗೆ ಸಮಾಜದಲ್ಲಿ ಯಾವ ರೀತಿ ವೈಫಲ್ಯತೆಗಳನ್ನು ಸರ್ಕಾರದ ದುರಾಡಳಿತದಿಂದ ಆಗ್ತಿದೆ ಅಂತಕ್ಕಂಥದ್ದು ಎತ್ತಿ ಹಿಡಿಯೋದು ನಮ್ಮ ಕೆಲಸ. ಇನ್ಫ್ಯಾಕ್ಟ್ ನಿನ್ನೆ ಸಾಯಂಕಾಲ ನಿನ್ನೆ ಮಧ್ಯಾಹ್ನ ನಮಗೆ ಗೊತ್ತಾದಾಗಲೇ ನಾವು ಅನೇಕ ಮಾಧ್ಯಮಗಳಲ್ಲಿ ಮಾತಾಡಿದ್ವಿ, ಅನೇಕ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕಂಥ ಪ್ರಯತ್ನ ಮಾಡಿದ್ವಿ. ನಾನು ಒಂದು 4-5 ಜನ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೂ ಸಹ ಫೋನ್ ಮಾಡಿ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಿದೆ. ಅಂದರೆ ಯಾವ ರೀತಿ ಸರ್ಕಾರ ಕಂಪ್ಲೀಟಾಗಿ ಫೇಲ್ ಆಗ್ತಿದೆ. ಜೊತೆಗೆ ಟೆರರಿಸ್ಟ್ಗಳಿಗೆ ನೀವು ಮೊಬೈಲ್ ಫೋನ್ ಕೊಡ್ತೀರಾ, ಲ್ಯಾಪ್ಟಾಪ್ ಕೊಡ್ತೀರಾ, ಸ್ಮಾರ್ಟ್ ಫೋನ್ಸ್ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ, ಮತ್ತು ಒಬ್ಬ ಟೆರರಿಸ್ಟ್ಗೆ ಪ್ರತಿ ದಿನ ಅವ್ನಿಗೆ ಹೇಳಿದಾಗೆಲ್ಲ ಬಿರಿಯಾನಿ ಸಪ್ಲೈ ಆಗ್ತಿದೆ. 50-500 ಬಿರಿಯಾನಿ ಪ್ರತಿದಿನಾನು ಒಂದು ಎಸ್ಟಾಬ್ಲಿಷ್ಡ್ ಬಿರಿಯಾನಿ ಸೆಂಟರಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಅವನು ಈ ಜೈಲನ್ನ ಕಂಟ್ರೋಲ್ ಮಾಡ್ತಿದ್ದಾನೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಇನ್ಮೇಟ್ಸ್ಗೆ ನೀವು ಕಾನ್ಸ್ಟೆಂಟಾಗಿ ಯಾವಾಗ ಆ ಜಾಗದಲ್ಲೇ ಇಡ್ತಾ ಇದ್ದೀರಾ ಅವನಿಗೆ ಕಂಟ್ರೋಲ್ ಸಿಗುತ್ತೆ. ಉದಾಹರಣೆಗೆ ನಾನು ಎಲ್ಲಿಂದನೂ ಹೊರಗಡೆಯಿಂದ ಬಂದಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಯಾವುದೋ ಒಂದು ಏರಿಯಾದಲ್ಲಿ ಇದ್ದೆ, ಅಕಸ್ಮಾತ್ ನಾನು ಸ್ವಲ್ಪ ಬುದ್ಧಿವಂತ, ಅಕಸ್ಮಾತ್ ಏನಾದರೂ ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟೀಸ್ ಇದ್ದರೆ ನಾನು ಆ ಏರಿಯಾನ ಫುಲ್ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಚಾಕು ಚೂರಿ ತೋರಿಸ್ತೀವಿ, ಗನ್ನೋ ಬುಲೆಟೋ ತೋರಿಸ್ತಾರೆ, ಆವಾಗ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ರೀತಿ ಜೈಲ್ ಆಗ್ತಾ ಇದೆ ಬೆಂಗಳೂರು ಸೆಂಟ್ರಲ್ ಜೈಲ್. ಅದರಿಂದಾಗಿ ಈ ಯಾರು ಇನ್ಮೇಟ್ಸ್ ಇದ್ದಾರೆ ಇವ್ರನ್ನ ಕಾನ್ಸ್ಟೆಂಟ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಸೆಕ್ಯೂರಿಟಿ ಥ್ರೆಟ್ ಸತ್ತು ಆಗಲಿ ಬಿಡ್ರಿ, ಸೆಕ್ಯೂರಿಟಿ ಥ್ರೆಟ್ ಇದ್ರೆ ಏನಾಗ್ಬಿಡ್ತದೆ, ಅವನಿಂದ ದೇಶ ಉದ್ಧಾರ ಆಗಲ್ಲ, ದೇಶ ಹಾಳಾಗ್ತಿದೆ. ಒಂದು. ಎರಡನೇದು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಇವತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಯಾರಾದ್ರು ಜಡ್ಜ್ಗಳು ನೋಡ್ತಾ ಇದ್ರೆ ಇದನ್ನ ಒಂದು ಲಾನ ಒಂದು ಸ್ವಲ್ಪ ತಾವು ಅಮೆಂಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಹ್ಯೂಮನ್ ರೈಟ್ಸ್ ಇವ್ರು ಇಂಥವ್ರು ಕೊಡಬಾರ್ದು ತಾವು. ಒಂದು. ಎರಡನೇದು, ಅಕಸ್ಮಾತ್ ಆದರೆ ಗಲ್ಲಿಗೇರಿಸ್ತಕ್ಕಂಥ ಪ್ರಕ್ರಿಯೆಗಳನ್ನು ಸಹ ತಾವು ಸೀರಿಯಸ್ ಆಗಿ ಪರಿಗಣಿಸ್ಬೇಕು. ನಾನೇನು ಎಕ್ಸ್ಪರ್ಟ್ ಅಲ್ಲ, ಆದರೆ ನಾನು ಈ 2 ವಿಚಾರಗಳನ್ನ ನಾನು ಒಬ್ಬ ಇಂಡಿವಿಜುವಲ್ ಆಗಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಲ್ಲ, ನಾನು ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ತಾವು ನೋಡ್ಬೇಕು. ಹೇಳ್ತಿರೋದು ಕರೆಕ್ಟೇ ಅಶೋಕ್ ಗೌಡ್ರೆ. ಬಟ್ ಇಂಥ ಘಟನೆಗಳನ್ನ ಜನಸಾಮಾನ್ಯರು ನೋಡಿದಾಗ ಅವ್ರ ಮನಸ್ಥಿತಿ ಮೇಲೆ ಬೀರೋ ಪರಿಣಾಮ ನೋಡಿ, ನೀವು ಜಡ್ಜ್ಗಳ ವಿಚಾರ ಪ್ರಸ್ತಾಪ ಮಾಡಿದ್ರೆ ಹಾಗಾಗಿ ಇದನ್ನು ಕೇಳ್ತಾ ಇದ್ದೀನಿ. ದರ್ಶನ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅಭಿಮಾನಿಗಳ ಕಮೆಂಟು ಅವ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹೇಗಿದೆ ಗೊತ್ತಾ? ದರ್ಶನ್ ಅವ್ರಿಗೆ ಏನೋ ಕೈಯಲ್ಲಿ ಒಂದು ಮಗ್ ಕಾಣಿಸ್ಬಿಟ್ಟು ಟೀ ಮಗ್ಗು ಅಂದ ತಕ್ಷಣ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಿಗೆ ಕಣ್ ಕೆಂಪಾಗ್ಬಿಡುತ್ತೆ. ಇದೆಲ್ಲ ಕಾಣಿಸಲ್ವಾ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಿಗೆ? ಅಲ್ಲಿಗೆ ನಮ್ಮ ಸುಪ್ರೀಂ ಲಾ ಸಿಸ್ಟಮ್ ಬಗ್ಗೆ ಕೂಡ ಜನರು ಪ್ರಶ್ನೆ ಮಾಡೋ ಹಂತಕ್ಕೆ ಹೋಗ್ಬಿಡುತ್ತೆ. ಯಾಕೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ಇಂಥ ಹುಡುಕು ವ್ಯವಸ್ಥೆಯಿಂದ? ನಾನು ಈ ನಟನ ಒಂದು ಏನು ಪ್ರಕರಣ ಇದೆ ಅದಕ್ಕೆ ನಾನು ಖಂಡಿತವೂ ಸಪೋರ್ಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಈ ನಟನ ಪ್ರಕರಣದಿಂದ 4-5 ಮರ್ಡರ್ಗಳಾಗಿದೆ ಕರ್ನಾಟಕದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದೇ ಎಕ್ಸಾಂಪಲ್ ಇಟ್ಕೊಂಡು ಇನ್ನೊಂದು ಮರ್ಡರ್ಗಳನ್ನ ಮಾಡ್ತಕ್ಕಂತಹ ಪ್ರಕರಣಕ್ಕೂ ತುಂಬ ಜನ ಹೋಗಿದ್ದಾರೆ. ಅದರಿಂದಾಗಿ ಯಾರು ಆ ನಟನ ಮೇಲೆ ಅಭಿಮಾನ ಇರತಕ್ಕಂತಹದ್ದು ಸಂಪೂರ್ಣವಾಗ್ಲೂ ಬೇರೆ. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಯಾವಾಗ ಒಬ್ಬ ಆ ರೀತಿಯ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ನಟ ಮಾಡ್ತಾರೆ, ಜನಸಾಮಾನ್ಯರು ಮಾಡ್ತಾರೆ, ಟೆರರಿಸ್ಟ್ಗಳು ಮಾಡ್ತಾರೆ, ಅದು ಬೇರೆ ವಿಚಾರ. ಆದರೆ ಈ ಥರ ಸಮಾಜಕ್ಕೆ ಒಂದು ಮೆಸೇಜ್ ಪ್ರತಿದಿನವೂ ಕೊಡ್ತಕ್ಕಂತಹ ನಟ ಮಾಡಿದಾಗ ಖಂಡಿತವಾಗ್ಲೂ ಸಹ ಅದು ಒಂದು ವಿಚಾರ ಆಗ್ತದೆ. ಅದು ಈಗಾಗಲೇ ಕೋರ್ಟಲ್ಲಿದೆ, ನಾನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡಲ್ಲ. ಆದರೆ ಇವತ್ತಿನ ಪ್ರಕರಣ ಏನಿದೆ, ಈ ಪ್ರಕರಣನೂ ಸಹ ನಾನು ನ್ಯಾಯಾಧೀಶರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಒಂದು ಇಂಡಿವಿಜುವಲ್ ಆಗಿ. ಯಾಕೆ ಅಂತ ಹೇಳಿದ್ರೆ ತಾವು ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ಗಮನಿಸಿ. ಇಂಥವ್ರಿಗೆ ಹ್ಯೂಮನ್ ರೈಟ್ಸ್ಗೆ ಒಳಪಡಿಸಬೇಡಿ. ಒಂದು. ಎರಡನೇದು,
ತಾವು ಯಾರಾದರೂ ಈ ಥರ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಜೈಲು ಒಳಗಡೆ ಹೋದಾಗಲೂ ಸಹ ಸುಧಾರಣೆ ಆಗದೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಧೀಕ್ಷಕರನ್ನ, ಸೂಪರಿಂಟೆಂಡೆಂಟ್ಸ್ನ ಮತ್ತು ಬೇರೆ DIG ಮತ್ತು IGಗಳನ್ನ ಅಂತ ಹೇಳಿದ್ರೆ ಅಂಥವ್ರಿಗೆ ತಾವು ಇನ್ನೇನಾದರೂ ಒಂದು ಕಠಿಣ ಶಿಕ್ಷೆ ಅಂದರೆ ಕಾಲಾಪಾನಿ ಪಾಪ ಅಂತ ಅಲ್ಲಿಂದ ಏನು ಸಾಧನೆ ಇಲ್ಲ ಸರ್. ಆಕ್ಚುಲ್ ರಿಫಾರ್ಮ್ ಅಂತ ಆಗಬೇಕು ಅಂದ್ರೆ ಅಲ್ಲಿರೋ ಸ್ಟಾಫ್ ಗಳದಾಗಬೇಕು ಅಂತ ಹೇಳಿ ಹಿರಿಯ ಪೊಲೀಸರು ಹೇಳ್ತಾ ಇದ್ರು. ಅಲ್ಲಿ ಇನ್ಚಾರ್ಜ್ ಗಳೆಲ್ಲ ಒಳಗಿರೋರು ಬಲ್ತ್ ಹೋಗ್ಬಿಟ್ಟಿದ್ದಾರೆ, ಯಾವ ಇನ್ಚಾರ್ಜ್ ಮಾತ್ ಕೇಳದೆ ಇರೋಷ್ಟು ಬಲ್ತ್ ಹೋಗಿದ್ದಾರೆ ಅಂತ. ಈ ಪ್ರಯತ್ನಕ್ಕೆ ಯಾಕೆ ಮುಂದೆ ಹೋಗೋದಿಲ್ಲ ಅಂತ ಹೇಳಿ, ಅಂದ್ರೆ ಭಯನ ಅಥವಾ ಸರ್ಕಾರದ ಕಂಟ್ರೋಲ್ ಅನ್ನು ಮೀರಿ ಯಾವ್ದಾದ್ರು ಒಂದು ವ್ಯವಸ್ಥೆ ಕಂಟ್ರೋಲ್ ಮಾಡ್ತಾ ಇದೆಯಾ ಜೈಲ್ಗಳನ್ನು? ಅವರು ಕೆಲವೊಂದು ವಸೂಲಿ ಹಿಡ್ಕೊಂಡವ್ರು ಇರ್ತಾರೆ, ಯಾವ ಮಂತ್ರಿಗೋ ಯಾವ ರಾಜಕಾರಣಿಗಳಿಗೋ ಹಿಡ್ಕೊಂಡು ಅಲ್ಲಿ ಬಂದಿರ್ತಾರೆ. ಹೋಲ್ ಬಿಡ್ರಿ ಅದನ್ನಂತ ಅವ್ರು ಮಾಡುವಾಗ ಅವರೇ ಅಡ್ಡು ಬರ್ತಾರೆ. ಇರ್ಲಿ ಬಿಡ್ರಿ, ಅವನ ಹೆಂಡತಿ ಮಕ್ಕಳು ಏನೋ ಪ್ರಾಬ್ಲಮ್ ಇದೆ, ಅದು ಇದು ಏನೋ ಒಂದು ಸಮಸ್ಯೆ ಹೇಳ್ಕೊಂಡು ಅಲ್ಲೇ ಉಳಿಲಿಕ್ಕೆ ಪ್ರಯತ್ನ ಮಾಡಿ, ಹೊರತಾಗಿ ಯಾರು ಹೋಗೋದಿಲ್ಲ. ಎಲ್ಲರಿಗೂ ಟ್ರಾನ್ಸ್ಫರ್ ಮಾಡ್ಬೇಕು, ಇನ್ವೆರಿಬಲ್ ಆಗಿ A to Z ಎಲ್ಲರನ್ನ ಕಿತ್ತೊಯ್ಬೇಕು, ಅಂದಾಗ ಅದು ಸುಧಾರಣೆ ಆಗ್ತದೆ. ಇಲ್ಲಂದ್ರೆ ಅದು ಸಾಧ್ಯನೇ ಇಲ್ಲ. ಇವರು ಆಫೀಸರ್ಸು ಸ್ವಲ್ಪ ಕಮಿಟೆಡ್ ಇರ್ಬೇಕು ಮೇಡಮ್. ಸ್ವಲ್ಪ ಆದರೂ ನಾವು ಏನು ಸಂಬಳ ತಗೋತೀವಿ ಒಂದು 50% ಆದ್ರೂ ನಿಯತ್ಲಿಂದ ಕೆಲಸ ಮಾಡುವಂಥದ್ದು ನಿಜ ಆಗಬೇಕು. ಸರ್ಕಾರಕ್ಕೂ ಕೂಡ ಇಚ್ಛಾಶಕ್ತಿ ಬೇಕಾ ಅಂತ ಸರ್ಕಾರಕ್ಕೂ ಬೇಕು, ಸರ್ಕಾರಿ ರಾಜಕಾರಣಿಗಳಿಗೂ ಬೇಕು, ಅಧಿಕಾರಿಗಳಿಗೂ ಬೇಕು. ಏನಾದರೂ ಅವರಲ್ಲಿ ಆತ್ಮಾವಲೋಕನ ಮಾಡಕ್ಕೊಂದು ಇಚ್ಛಾಶಕ್ತಿಯಿಂದ ಕೆಲಸ ಮಾಡಿದ್ರೆ ಇಂತಹ ವ್ಯವಹಾರಗಳನ್ನು ಬಂದ್ ಮಾಡಬಹುದು. ಇಚ್ಛಾಶಕ್ತಿ ಕೊರತೆ ಆದಾಗಲೇ ವಿರೋಧ ಪಕ್ಷಗಳಿಗೆ ಆಹಾರ ಸಿಗೋದು. ಅಶೋಕ್ ಅವರೇ, ನಿಮ್ಮ ಪಕ್ಷದ ಟ್ವಿಟರ್ ಹ್ಯಾಂಡಲ್ ಅಂತೂ ಇವತ್ತು ಯಥೇಚ್ಛವಾಗಿ ಇದೇ ವಿಚಾರಕ್ಕೆ ಟ್ವೀಟು. ಯಾಸಿನ್ ಮಲ್ಲಿಕ್ರನ್ನ ಪ್ರಧಾನಮಂತ್ರಿ ಕಚೇರಿ ಕರೆಸ್ಕೊಂಡವರು ಇವತ್ತು ಜೈಲಿನಲ್ಲೇನೆ ರಾಯಲ್ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಅಲ್ಲಿಗೆ ಉಗ್ರವಾದಿಗಳಿಗೆ ಪೋಷಿಸೋರು ಯಾರು ಇದ್ದಾರೆ ಅಂದ್ರೆ ಕಾಂಗ್ರೆಸ್ ಪಕ್ಷದವರು. ಹಿಂಗೊಂದು ಅಸ್ತ್ರ ಸಿಕ್ಬಿಡ್ತು ನಿಮ್ ಕೈಗೆ. 100% ಸತ್ಯ ಅಲ್ವಾ? ನಾವು ಮಾತಾಡ್ತಕ್ಕಂಥ ವಿರೋಧ ಪಕ್ಷದವ್ರು ಮಾತಾಡ್ತಕ್ಕಂತಹದ್ದು ಏನು ಫ್ಯಾಕ್ಟ್ ನಡೀತಿದೆ, ಸರ್ಕಾರದಲ್ಲಿ ಏನು ನಡೀತಿದೆ, ಮತ್ತು ಜೊತೆಗೆ ಸಮಾಜದಲ್ಲಿ ಯಾವ ರೀತಿ ವೈಫಲ್ಯತೆಗಳನ್ನು ಸರ್ಕಾರದ ದುರಾಡಳಿತದಿಂದ ಆಗ್ತಿದೆ ಅಂತಕ್ಕಂಥದ್ದು ಎತ್ತಿ ಹಿಡಿಯೋದು ನಮ್ಮ ಕೆಲಸ. ಇನ್ಫ್ಯಾಕ್ಟ್ ನಿನ್ನೆ ಸಾಯಂಕಾಲ, ನಿನ್ನೆ ಮಧ್ಯಾಹ್ನ ನಮಗೆ ಗೊತ್ತಾದಾಗಲೇ ನಾವು ಅನೇಕ ಮಾಧ್ಯಮಗಳಲ್ಲಿ ಮಾತಾಡಿದ್ವಿ, ಅನೇಕ ವಿಚಾರಗಳನ್ನು ತಿಳ್ಕೊಳಕ್ಕಂಥ ಪ್ರಯತ್ನ ಮಾಡಿದ್ವಿ. ನಾನು ಒಂದು 4-5 ಜನ ನನ್ನ ಫ್ರೆಂಡ್ಸ್ ಯಾರಿದ್ದಾರೆ ಅವ್ರಿಗೂ ಸಹ ಫೋನ್ ಮಾಡಿ ತಿಳ್ಕೊಳ್ತಕ್ಕಂಥ ಕೆಲಸ ಮಾಡಿದೆ. ಅಂದರೆ ಯಾವ ರೀತಿ ಸರ್ಕಾರ ಕಂಪ್ಲೀಟಾಗಿ ಫೇಲ್ ಆಗ್ತಿದೆ. ಜೊತೆಗೆ ಟೆರರಿಸ್ಟ್ಗಳಿಗೆ ನೀವು ಮೊಬೈಲ್ ಫೋನ್ ಕೊಡ್ತೀರಾ, ಲ್ಯಾಪ್ಟಾಪ್ ಕೊಡ್ತೀರಾ, ಸ್ಮಾರ್ಟ್ ಫೋನ್ಸ್ ಕೊಡ್ತಿದ್ದೀರಾ ಅಂತ ಹೇಳಿದ್ರೆ, ಮತ್ತು ಒಬ್ಬ ಟೆರರಿಸ್ಟ್ಗೆ ಪ್ರತಿ ದಿನ ಅವ್ನಿಗೆ ಹೇಳಿದಾಗೆಲ್ಲ ಬಿರಿಯಾನಿ ಸಪ್ಲೈ ಆಗ್ತಿದೆ. 50-500 ಬಿರಿಯಾನಿ ಪ್ರತಿದಿನಾನು ಒಂದು ಎಸ್ಟಾಬ್ಲಿಷ್ಡ್ ಬಿರಿಯಾನಿ ಸೆಂಟರಿಂದ ಹೋಗ್ತಾ ಇದೆ ಅಂತ ಹೇಳಿದ್ರೆ ಏನರ್ಥ? ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಅವನು ಈ ಜೈಲನ್ನ ಕಂಟ್ರೋಲ್ ಮಾಡ್ತಿದ್ದಾನೆ. ಅಂದರೆ ಅರ್ಥ ಏನು ಅಂತ ಹೇಳಿದ್ರೆ ಇನ್ಮೇಟ್ಸ್ಗೆ ನೀವು ಕಾನ್ಸ್ಟೆಂಟಾಗಿ ಯಾವಾಗ ಆ ಜಾಗದಲ್ಲೇ ಇಡ್ತಾ ಇದ್ದೀರಾ ಅವನಿಗೆ ಕಂಟ್ರೋಲ್ ಸಿಗುತ್ತೆ. ಉದಾಹರಣೆಗೆ ನಾನು ಎಲ್ಲಿಂದನೋ ಹೊರಗಡೆಯಿಂದ ಬಂದಿದ್ದೀನಿ ಅಂತ ಇಟ್ಕೊಳ್ಳಿ. ನಾನು ಯಾವುದೋ ಒಂದು ಏರಿಯಾದಲ್ಲಿ ಇದ್ದೆ, ಅಕಸ್ಮಾತ್ ನಾನು ಸ್ವಲ್ಪ ಬುದ್ಧಿವಂತ, ಅಕಸ್ಮಾತ್ ಏನಾದರೂ ಸ್ವಲ್ಪ ಕ್ರಿಮಿನಲ್ ಆಕ್ಟಿವಿಟೀಸ್ ಇದ್ದರೆ ನಾನು ಆ ಏರಿಯಾನ ಫುಲ್ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತೀನಿ. ಚಾಕು ಚೂರಿ ತೋರಿಸ್ತೀವಿ, ಗನ್ನೋ ಬುಲೆಟೋ ತೋರಿಸ್ತಾರೆ, ಆವಾಗ ಕಂಟ್ರೋಲ್ ತೆಗೆದುಕೊಳ್ತಕ್ಕಂಥ ಕೆಲಸ ಮಾಡ್ತಾರೆ. ಆ ರೀತಿ ಜೈಲ್ ಆಗ್ತಾ ಇದೆ ಬೆಂಗಳೂರು ಸೆಂಟ್ರಲ್ ಜೈಲ್. ಅದರಿಂದಾಗಿ ಈ ಯಾರು ಇನ್ಮೇಟ್ಸ್ ಇದ್ದಾರೆ ಇವ್ರನ್ನ ಕಾನ್ಸ್ಟೆಂಟ್ ಆಗಿ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡಬೇಕು. ಸೆಕ್ಯೂರಿಟಿ ಥ್ರೆಟ್ ಸತ್ತು ಆಗಲಿ ಬಿಡ್ರಿ, ಸೆಕ್ಯೂರಿಟಿ ಥ್ರೆಟ್ ಇದ್ರೆ ಏನಾಗ್ಬಿಡ್ತದೆ, ಅವನಿಂದ ದೇಶ ಉದ್ಧಾರ ಆಗಲ್ಲ, ದೇಶ ಹಾಳಾಗ್ತಿದೆ. ಒಂದು. ಎರಡನೇದು, ಫಸ್ಟ್ ಅಂಡ್ ಫಾರ್ಮೋಸ್ಟ್ ನಾನು ಇವತ್ತು ಇನ್ನೊಂದು ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಯಾರಾದ್ರು ಜಡ್ಜ್ಗಳು ನೋಡ್ತಾ ಇದ್ರೆ ಇದನ್ನ ಒಂದು ಲಾನ ಒಂದು ಸ್ವಲ್ಪ ತಾವು ಅಮೆಂಡ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಇದ್ರಲ್ಲಿ ಹ್ಯೂಮನ್ ರೈಟ್ಸ್ ಇವ್ರು ಇಂಥವ್ರು ಕೊಡಬಾರ್ದು ತಾವು. ಒಂದು. ಎರಡನೇದು, ಅಕಸ್ಮಾತ್ ಆದರೆ ಗಲ್ಲಿಗೇರಿಸ್ತಕ್ಕಂಥ ಪ್ರಕ್ರಿಯೆಗಳನ್ನು ಸಹ ತಾವು ಸೀರಿಯಸ್ ಆಗಿ ಪರಿಗಣಿಸ್ಬೇಕು. ನಾನೇನು ಎಕ್ಸ್ಪರ್ಟ್ ಅಲ್ಲ, ಆದರೆ ನಾನು ಈ ಎರಡು ವಿಚಾರಗಳನ್ನ ನಾನು ಒಬ್ಬ ಇಂಡಿವಿಜುವಲ್ ಆಗಿ ಭಾರತೀಯ ಜನತಾ ಪಾರ್ಟಿಯ ವಕ್ತಾರನಾಗಲ್ಲ, ನಾನು ಇಂಡಿವಿಜುವಲ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ ತಾವು ನೋಡ್ಬೇಕು. ಹೇಳ್ತಿರೋದು ಕರೆಕ್ಟೇ ಅಶೋಕ್ ಗೌಡ್ರೆ, ಬಟ್ ಇಂಥ ಘಟನೆಗಳನ್ನ ಜನಸಾಮಾನ್ಯರು ನೋಡಿದಾಗ ಅವ್ರ ಮನಸ್ಥಿತಿ ಮೇಲೆ ಬೀರೋ ಪರಿಣಾಮ ನೋಡಿ, ನೀವು ಜಡ್ಜ್ಗಳ ವಿಚಾರ ಪ್ರಸ್ತಾಪ ಮಾಡಿದ್ರೆ ಹಾಗಾಗಿ ಇದನ್ನು ಕೇಳ್ತಾ ಇದ್ದೀನಿ. ದರ್ಶನ್ ಅವ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಅಭಿಮಾನಿಗಳ ಕಮೆಂಟು ಅವ್ರ ಸೋಷಿಯಲ್ ಮೀಡಿಯಾ ಪೋಸ್ಟ್ ಹೇಗಿದೆ ಗೊತ್ತಾ? ದರ್ಶನ್ ಅವ್ರಿಗೆ ಏನೋ ಕೈಯಲ್ಲಿ ಒಂದು ಮಗ್ ಕಾಣಿಸ್ಬಿಟ್ಟು ಟೀ ಮಗ್ಗು ಅಂದ ತಕ್ಷಣ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಿಗೆ ಕಣ್ಣು ಕೆಂಪಾಗ್ಬಿಡುತ್ತೆ. ಇದೆಲ್ಲ ಕಾಣಿಸಲ್ವಾ ಸುಪ್ರೀಂ ಕೋರ್ಟ್ ನ ನ್ಯಾಯಮೂರ್ತಿಗಳಿಗೆ? ಅಲ್ಲಿಗೆ ನಮ್ಮ ಸುಪ್ರೀಂ ಲಾ ಸಿಸ್ಟಮ್ ಬಗ್ಗೆ ಕೂಡ ಜನರು ಪ್ರಶ್ನೆ ಮಾಡೋ ಹಂತಕ್ಕೆ ಹೋಗ್ಬಿಡುತ್ತೆ. ಯಾಕೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರುವ ಇಂಥ ಹುಡುಕು ವ್ಯವಸ್ಥೆಯಿಂದ? ನಾನು ಈ ನಟನ ಒಂದು ಏನು ಪ್ರಕರಣ ಇದೆ ಅದಕ್ಕೆ ನಾನು ಖಂಡಿತವೂ ಸಪೋರ್ಟ್ ಮಾಡಲ್ಲ. ಯಾಕೆ ಅಂತ ಹೇಳಿದ್ರೆ ಈ ನಟನ ಪ್ರಕರಣದಿಂದ 4-5 ಮರ್ಡರ್ಗಳಾಗಿದೆ ಕರ್ನಾಟಕದಲ್ಲಿ. ಯಾಕೆ ಅಂತ ಹೇಳಿದ್ರೆ ಅದೇ ಎಕ್ಸಾಂಪಲ್ ಇಟ್ಕೊಂಡು ಇನ್ನೊಂದು ಮರ್ಡರ್ಗಳನ್ನ ಮಾಡ್ತಕ್ಕಂತಹ ಪ್ರಕರಣಕ್ಕೂ ತುಂಬ ಜನ ಹೋಗಿದ್ದಾರೆ. ಅದರಿಂದಾಗಿ ಯಾರು ಆ ನಟನ ಮೇಲೆ ಅಭಿಮಾನ ಇರತಕ್ಕಂತಹದ್ದು ಸಂಪೂರ್ಣವಾಗ್ಲೂ ಬೇರೆ. ಆದರೆ ಕಾನೂನನ್ನು ಕೈಗೆ ತೆಗೆದುಕೊಳ್ತಕ್ಕಂಥ ಕೆಲಸ ಯಾವಾಗ ಒಬ್ಬ ಆ ರೀತಿಯ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂಥ ನಟ ಮಾಡ್ತಾರೆ, ಜನಸಾಮಾನ್ಯರು ಮಾಡ್ತಾರೆ, ಟೆರರಿಸ್ಟ್ಗಳು ಮಾಡ್ತಾರೆ, ಅದು ಬೇರೆ ವಿಚಾರ. ಆದರೆ ಈ ಥರ ಸಮಾಜಕ್ಕೆ ಒಂದು ಮೆಸೇಜ್ ಪ್ರತಿದಿನವೂ ಕೊಡ್ತಕ್ಕಂತಹ ನಟ ಮಾಡಿದಾಗ ಖಂಡಿತವಾಗ್ಲೂ ಸಹ ಅದು ಒಂದು ವಿಚಾರ ಆಗ್ತದೆ. ಅದು ಈಗಾಗಲೇ ಕೋರ್ಟಲ್ಲಿದೆ, ನಾನು ಅದ್ರ ಬಗ್ಗೆ ಜಾಸ್ತಿ ಕಮೆಂಟ್ ಮಾಡಲ್ಲ. ಆದರೆ ಇವತ್ತಿನ ಪ್ರಕರಣ ಏನಿದೆ, ಈ ಪ್ರಕರಣನೂ ಸಹ ನಾನು ನ್ಯಾಯಾಧೀಶರಲ್ಲಿ ರಿಕ್ವೆಸ್ಟ್ ಮಾಡ್ತೇನೆ ಒಂದು ಇಂಡಿವಿಜುವಲ್ ಆಗಿ. ಯಾಕೆ ಅಂತ ಹೇಳಿದ್ರೆ ತಾವು ಇದನ್ನು ಒಂದು ಸ್ವಲ್ಪ ಸೀರಿಯಸ್ ಆಗಿ ಗಮನಿಸಿ, ಇಂಥವ್ರಿಗೆ ಹ್ಯೂಮನ್ ರೈಟ್ಸ್ಗೆ ಒಳಪಡಿಸಬೇಡಿ. ಒಂದು. ಎರಡನೇದು,
ತಾವು ಯಾರಾದರೂ ಈ ಥರ ಒಂದು ಕ್ರಿಮಿನಲ್ ಆಕ್ಟಿವಿಟೀಸ್ನಲ್ಲಿ ಜೈಲು ಒಳಗಡೆ ಹೋದಾಗಲೂ ಸಹ ಸುಧಾರಣೆ ಆಗದೆ ಕಂಟ್ರೋಲ್ ಮಾಡ್ತಿದ್ದಾರೆ ಅಧೀಕ್ಷಕರನ್ನ, ಸೂಪರಿಂಟೆಂಡೆಂಟ್ಸ್ನ ಮತ್ತು ಬೇರೆ DIG ಮತ್ತು IGಗಳನ್ನ ಅಂತ ಹೇಳಿದ್ರೆ ಅಂಥವ್ರಿಗೆ ತಾವು ಇನ್ನೇನಾದರೂ ಒಂದು ಕಠಿಣ ಶಿಕ್ಷೆ ಅಂದರೆ ಕಾಲಾಪಾನಿ ಪಾಪ ಅಂತ ಏನಿದೆ, ಒಂದು 3/3 ಸೆಲ್ಲೋ 6/6 ಸೆಲ್ಲೋ ಆ ಥರ ಏನಾದ್ರು ಕೊಟ್ಟರೆ ತಾವು ಖಂಡಿತವಾಗ್ಲೂ ಒಳ್ಳೇದಾಗ್ತದೆ ಸಮಾಜಕ್ಕೆ. ಆಮೇಲೆ ಯಾಕೆ ಬಿಡಬೇಕು 4 ಅವರು ಮತ್ತು 2 ಅವರು? ಇವತ್ತು ನಾನು ಬೆಳಗ್ಗೆ ಕೇಳ್ತಿದ್ದೆ ಅವ್ರಿಗೆ, ನಮ್ಮ ಒಬ್ಬ ಸೀನಿಯರ್ ಅಧಿಕಾರಿ ಕೇಳ್ತಿದ್ದೆ, ಒಬ್ಬ ದೊಡ್ಡ ಕ್ರಿಮಿನಲ್ ಇರ್ತಾನೆ, ಅವನ ಮೇಲೆ ಕ್ರೈಮ್ ಪ್ರೂವ್ ಆಗಿಬಿಟ್ಟಿದೆ ಅಂಥವನಿಗೂ ಸಹ ಹ್ಯೂಮನ್ ರೈಟ್ಸ್ ಪ್ರಕಾರ ಬೆಳಗ್ಗೆ 4 ಅವರು ಸಾಯಂಕಾಲ 2 ಅವರು ಅವನು ಏನು ಜೈಲು ಒಳಗಡೆ ಓಡಾಡಲಿಕ್ಕೆ ಅವನಿಗೆ ಬಿಡ್ತಾರೆ ಮತ್ತು ಅವನಿಗೆ ತರಿಸ್ಕೊಂಡು ಊಟ ತರಿಸ್ಕೊಳ್ಳೋಕ್ಕೂ ಸಹ ಅವಕಾಶ ಇದೆ ಅಂತೇಳಿ. ಅಂದರೆ ದೊಡ್ಡ ಕ್ರಿಮಿನಲ್ ಅವನು ದೇಶದ ವಿರೋಧ ಕೆಲಸ ಮಾಡಿರ್ತಕ್ಕಂಥವನು, ಅವ್ನಿಗೆ ಯಾಕೆ ಬಿಡಬೇಕು ನೀವು? ಇದೇನು ಹ್ಯೂಮನ್ ರೈಟ್ಸು? ನಾನು ಈ ವಿಚಾರ ಹೇಳ್ತಿದ್ದೇನೆ, ದಯವಿಟ್ಟು ಸಹ ಅವ್ರಿಗೆ ಒಂದು 6/6 ಸೆಲ್ನ ಮಾಡಿಸ್ತಕ್ಕಂಥ ಕೆಲಸ ಮಾಡಿ. ಬೇರೆ ಬೆಂಗಳೂರಲ್ಲಿ ಆಗಿಲ್ಲ ಅಂತ ಹೇಳಿದ್ರೆ ಬೇರೆ ಬೇರೆ ಜೈಲುಗಳಿದೆ, ಚಿಕ್ಕ ಜೈಲುಗಳಿದೆ, ಅವನಿಗೆ ಅಲ್ಲೇ ಹಾಕ್ತಕ್ಕಂಥ ಕೆಲಸ ಮಾಡಿ, ಅಲ್ಲೇ ಹಾಕಿ ಅವನಿಗೆ ಒಂದು ಸ್ವಲ್ಪ ಆ ಮೈಂಡ್ ಏನಿದೆ ಅವನಿಗೆ ನಾನು ತಪ್ಪು ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ತಾವು ತೋರಿಸ್ಬೇಕು. ಇಲ್ಲ ಅಂದರೆ ಅವ್ರಿಗೆ ತಪ್ಪು ಮಾಡಿಲ್ಲ, ನನಗೆ ಯಾವುದೋ ಒಂದು ಕೊಯಂಬತ್ತೂರಲ್ಲಿ ಇದ್ದರೆ ನನಗೆ ಒಂದು ಮನೆಯಲ್ಲಿ ಬಂಗ್ಲೋದಲ್ಲಿ ಇರ್ತೀನಿ, ಈಗಲೂ ಅಷ್ಟೇ ಒಂದು 6500 ಜನ ಇರ್ತಕ್ಕಂತಹ ಕಂಟ್ರೋಲ್ ಮಾಡ್ತಕ್ಕಂತಹ ಒಂದು ಬಂಗ್ಲೋದಲ್ಲಿ ಇದ್ದೀನಿ ಅಂತ ಅನ್ಕೊಂಡಿದ್ದಾನೆ. ಸೌಲಭ್ಯಗಳ ಒಳಗೆ ಒಂದೇನೆ, ಗೋಡೆಗಳಲ್ಲಿ ವ್ಯತ್ಯಾಸ ಇರಬಹುದು, ಬಟ್ ಗೋಡೆ